ಪ್ರತಿಯೊಬ್ಬರಲ್ಲಿ ಭಾವನೆ ಬರಬೇಕು. ನಾವೆಲ್ಲರೂ ಸೇರಿಕೊಂಡು ಈ ಒಂದು ಕಟ್ಟಡವನ್ನು ಮಾಡಿದ್ದೀವಿ. ಸಮಾಜದ ಇದು ನಮ್ಮ ಕಟ್ಟಡ ಅಂತಕ್ಕಂಥ ಭಾವನೆ ಬರಬೇಕಾದ್ರೆ ಕನಿಷ್ಠ ಪಕ್ಷ 5 ರೂಪಾಯಿದಿಂದ ಅದು ಎಷ್ಟು ಮುಂದುವರೆದಿರ್ತಕ್ಕಂಥ ತಮ್ಮ ಶಕ್ತಿಗೆ ಅನುಸಾರವಾಗಿ ಈ ಒಂದು ಕಾರ್ಯಕ್ಕೆ ದೇಣಿಗೆ ಕೊಟ್ಟಾಗ ಇದು ನಮ್ಮ ಕಾರ್ಯ ಮತ್ತು ಇದು ನಮ್ಮ ಕಟ್ಟಡ, ಇದು ನಮ್ಮ ಕಲ್ಯಾಣ ಮಂಟಪ ಅಂತಕ್ಕಂಥ ಭಾವನೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆ ತಾಲೂಕಿನ ಎಲ್ಲ ರೆಡ್ಡಿ ಸಮಾಜದವರು ಸೇರಿಕೊಂಡು ಸಮಾಜದ ಕಲ್ಯಾಣ ಕಾರ್ಯಗಳಿಗೆ ಒಂದು ಸ್ಥಳವನ್ನು ಗುರುತಿಸಿ ಆ ಕಲ್ಯಾಣ ಕಾರ್ಯಗಳು ಅಚ್ಚುಕಟ್ಟಾಗಿ ನಡಿಬೇಕು ಮತ್ತು ಸಮಾಜದ ಅನೇಕ ಧಾರ್ಮಿಕ ಕಾರ್ಯಗಳಿಗೂ ಕೂಡ ಒಂದು ಒಳ್ಳೆಯ ಸ್ಥಾನ ಬೇಕು ಅಂತ ಹೇಳಿ ಒಂದು ಕಲ್ಯಾಣ ಮಂಟಪದ ಯೋಜನೆಯನ್ನು ರಚನೆ ಮಾಡಿಕೊಂಡು ಸಮಾಜದವರು ತಮ್ಮ ಕೈಲಾದಷ್ಟು ಸಹಾಯ ಸಹಕಾರವನ್ನು ಮಾಡೋದ್ರ ಜೊತೆಗೆ ನೀರಾವರಿ ಇಲಾಖೆಯಿಂದ ಈಗಾಗಲೇ ಹಿಂದಿನ ದಿನಮಾನದಲ್ಲಿ ಈ ಒಂದು ಕಾರ್ಯಕ್ಕೆ ಹಣ ಬಿಡುಗಡೆಯಾಗಿ ಒಂದು ಹಂತಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ 2ನೇ ಹಂತದ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಇವತ್ತು ಸರ್ಕಾರದ ಒಂದು ಯೋಜನೆಯಲ್ಲಿ ನಮ್ಮ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ನಮ್ಮೆಲ್ಲರ ಒಂದು ಬಯಕೆಗೆ ಅನುಸಾರವಾಗಿ ಸುಮಾರು 55 ಲಕ್ಷ ರೂಪಾಯಿಗಳನ್ನು ಮಂಜೂರಾತಿ ಮಾಡಿ ಅದರ ಅರ್ಧ ಭಾಗವನ್ನು ಈಗಾಗಲೇ ಬಿಡುಗಡೆ ಮಾಡಿ ಈ ಒಂದು ಕಾರ್ಯಕ್ಕೆ ಪುನಃ ಒಂದು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಮುಗಿದ ಮೇಲೆ ಈಗಾಗಲೇ 3ನೇ ಒಂದು ಪ್ರಸ್ತಾವನೆಯನ್ನು ಕೂಡ ನಾವು ಸರ್ಕಾರದ ಹಂತದಲ್ಲಿ ಇರ್ತಕ್ಕಂಥದ್ದು. ಅದು ಹಿಂದುಳಿದ ವರ್ಗ ಸಮಾಜದ ಇಲಾಖೆಯಿಂದ ಕೆಲವೊಂದು ಬೇಡಿಕೆಗಳನ್ನು ಕೊಟ್ಟಿದ್ದೀವಿ. ಅದು ಅನೇಕ ಸಮಾಜದ ಇಂಥ ಒಂದು ಕಲ್ಯಾಣ ಕಾರ್ಯಗಳಿಗೆ, ಅದು ಜಂಗಮ್ ಸಮಾಜ ಇರ್ಬೋದು, ರೆಡ್ಡಿ ಸಮಾಜ ಇರ್ಬೋದು, ಪಂಚಮಶಾಲಿ ಸಮಾಜ ಇರ್ಬೋದು, ಹಾಲಮತದ ಸಮಾಜ ಇರ್ಬೋದು, ಸುಮಾರು 4 ಸಮಾಜದ ಏಳಿಗೆಗಾಗಿ ಮತ್ತು ಅವರ ಸಮಾಜದ ಕಲ್ಯಾಣ ಕಾರ್ಯಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸ್ಥಳಗಳನ್ನು ಗುರುತಿಸಿ ಅವಕ್ಕೆ ಹಣಗಳನ್ನು ಮಂಜೂರಾತಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಈಗಾಗಲೇ ನಾವು ತಿಳಿಸಿದ್ವಿ. ಅದಕ್ಕೂ ಕೂಡ ಒತ್ತು ಕೊಟ್ಟು ಮುಂದಿನ ದಿನಮಾನದಲ್ಲಿ 3ನೇ ಹಂತದ ಒಂದು ಸರ್ಕಾರದ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ನಾನು ಸಮಾಜದ ಎಲ್ಲ ಹಿರಿಯರಿಗೆ ಒಂದು ಅರಿಕೆ ಮಾಡ್ಕೊಳ್ಳೋದೇನೆಂದರೆ, ಈ ಒಂದು ಕಲ್ಯಾಣ ಕಾರ್ಯ ಮಂಟಪ ಇದು ನಮ್ಮ ಮಂಟಪ ಅಂತ ಆಗಬೇಕಾದ್ರೆ ನಾನೇನು ಕೇಳ್ಕೊಳ್ಳೋದಂದರೆ, ಸಾಧ್ಯದಷ್ಟು ಪ್ರತಿಯೊಬ್ಬರೂ ಕೂಡ ಅದು 5 ರೂಪಾಯಿ ಹಿಡ್ಕೊಂಡು ಪ್ರಾರಂಭ ಮಾಡಿದ್ರು ಕೂಡ ಅದು ಪ್ರತಿಯೊಬ್ಬರಲ್ಲಿ ಭಾವನೆ ಬರಬೇಕು. ನಾವೆಲ್ಲರೂ ಸೇರಿಕೊಂಡು ಈ ಒಂದು ಕಟ್ಟಡವನ್ನು ಮಾಡಿದ್ದೀವಿ. ಸಮಾಜದ ಇದು ನಮ್ಮ ಕಟ್ಟಡ ಅಂತಕ್ಕಂಥ ಭಾವನೆ ಬರಬೇಕಾದ್ರೆ ಕನಿಷ್ಠ ಪಕ್ಷ 5 ರೂಪಾಯಿದಿಂದ ಅದು ಎಷ್ಟು ಮುಂದುವರೆದಿರ್ತಕ್ಕಂಥ ತಮ್ಮ ಶಕ್ತಿಗೆ ಅನುಸಾರವಾಗಿ ಈ ಒಂದು ಕಾರ್ಯಕ್ಕೆ ದೇಣಿಗೆ ಕೊಟ್ಟಾಗ ಇದು ನಮ್ಮ ಕಾರ್ಯ ಮತ್ತು ಇದು ನಮ್ಮ ಕಟ್ಟಡ, ಇದು ನಮ್ಮ ಕಲ್ಯಾಣ ಮಂಟಪ ಅಂತಕ್ಕಂಥ ಭಾವನೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಆ